ಮೊನ್ನೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ದರ್ಶನಕ್ಕೆ ಹೋದಾಗ ನನಗೊಂದು ಪುಸ್ತಕವನ್ನು ಆಶೀರ್ವಾದ ರೂಪದಲ್ಲಿ ನನಗೆ ಅವರು ದಯಪಾಲಿಸಿದರು. ಆ ಪುಸ್ತಕ ವೀರಶೈವ ಪಂಚಸೂತ್ರೀಯ ಪ್ರವಚನ ಅನ್ನುವಂಥದ್ದು. ಈ ಪುಸ್ತಕ ಇಷ್ಟು ಅದ್ಭುತವಾಗಿದೆ ಅಂದರೆ ಅವರು ಯಾವಾಗ ನನಗೆ ದಯಪಾಲಿಸಿದರೋ ಆವತ್ತಿನಿಂದ ಯಾವಾಗ ಓದಬೇಕು ಅನ್ನುವಂತಹ ಕುತೂಹಲದಲ್ಲಿ ನಾನಿದ್ದಾಗ ಈ ಪುಸ್ತಕವನ್ನು ಇವತ್ತು ಓದಿದೆ. ಆ ಪುಸ್ತಕದಲ್ಲಿ ಅದ್ಭುತವಾಗಿರುವಂಥ ವಿಷಯಗಳ ಸಂಗ್ರಹಣೆ ಇದೆ. ನಾವೆಲ್ಲರೂ ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಲೇಬೇಕು. ಯಾಕೆ ಅನ್ನುವಂಥ ಪ್ರಶ್ನೆ ನಿಮಗೆ ಬಂದರೆ, ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾವು ಬಗೆಗಳು ಅಂತ ಹೇಳಿ ಬಳಸ್ತೇವೆ. ಅದನ್ನೇ ಸಂಸ್ಕೃತದಲ್ಲಿ ಸೂತ್ರಗಳು ಅಂತ ಹೇಳಿ ಕರೀತಾರೆ. ಶಿವನ ಪಂಚಮುಖದಿಂದ ಉದ್ಭವವಾಗಿರುವಂತಹ ಪಂಚಾಚಾರ್ಯರು ಪಂಚಸೂತ್ರಗಳನ್ನು ಆಯಾ ಋಷಿ ಮುನಿಗಳಿಗೆ ಬೋಧಿಸಿರುವಂತಹ ಕಾರ್ಯವನ್ನು ಮಾಡಿದರು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಅವರಿಗೆ ಗಂಡು ನೋಡುವಂತಹ ಕಾರ್ಯ, ಅವರಿಗೆ ಹೆಣ್ಣು ನೋಡುವಂಥ ಕಾರ್ಯವನ್ನು ಶುರು ಮಾಡಬೇಕಾಗಿತ್ತು ಅಂದರೆ ಮೊಟ್ಟ ಮೊದಲಿಗೆ ನಾವು ವಿಚಾರ ಮಾಡುವಂಥದ್ದೇ ಅದು ಬಗೆ. ನೀವು ಯಾವ ಬಗೆಯವರು, ನಿಮ್ಮದು ಯಾವ ಬಗೆ ಅನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ಬಳಸುವಂಥದ್ದು. ವೀರಶೈವ ಲಿಂಗಾಯತರಲ್ಲಿ ಕಂಪಲ್ಸರಿ ಇದನ್ನು ನಾವು ನೋಡ್ತೇವೆ. ಪ್ರತಿಯೊಬ್ಬರೂ ವಿವಾಹಿತರಾಗುವಂತಹ ಸಂದರ್ಭದಲ್ಲಿ ಈ ಬಗೆಗಳ ವ್ಯತ್ಯಾಸವಾಗಲೇಬೇಕು. ಒಂದೇ ಗೋತ್ರದವರ, ಒಂದೇ ಬಗೆಯವರು ವಿವಾಹ ಮಾಡಬಾರ್ದು ಅನ್ನುವಂತಹ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಹಾಗಾಗಿ ವೀರಶೈವ ಲಿಂಗಾಯತರೆಲ್ಲರಿಗೂ ಕೂಡ ಈ ಸೂತ್ರಗಳು ಅಂಥೇಳಿ ನಾವು ಕರಿತೀವಿ. ಈ ಸೂತ್ರಗಳು ಅಂದರೆ ಬೇರೆ ಅಲ್ಲ, ಬಗೆ ಅಂದರೆ ಬೇರೆ ಅಲ್ಲ. ಈ ಪಂಚಸೂತ್ರಗಳನ್ನೇ ಪಂಚಬಗೆಗಳಾಗಿ ನಾವು ಕರೆಯುವುದುಂಟು. ವೀರಶೈವ ಧರ್ಮದಲ್ಲಿ ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದ ಅನ್ನುವಂತಹ 5 ಗೋತ್ರಗಳು, ಪಡ್ವಿಡಿ, ವೃಷ್ಟಿ, ಲಂಬನ, ಮುಕ್ತಾಗುಚ್ಛ ಮತ್ತು ಪಂಚವರ್ಣ ಅನ್ನುವಂತಹ 5 ಸೂತ್ರಗಳನ್ನು ಆಯಾ ಆಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರು ಬೋಧಿಸಿದ್ರು. ಈ ಸೂತ್ರಗಳನ್ನೇ ನಾವು ಇವತ್ತು ಬಗಿ ಅಂಥೇಳಿ ನಾವು ಬಳಸ್ತೇವೆ. ಪಡ್ವಿಡಿ ಬಗೆ, ಪಡ್ವಿಡಿಯನ್ನು ನಾವು ಪಡವಲು ಬಗೆ ಅಂಥೇಳಿ ಸಾಮಾನ್ಯವಾಗಿ ಬಳಸ್ತೀವಿ. ಆನಂತರ ವೃಷ್ಟಿ ಬಗೆ, ಉಜ್ಜಯಿನಿ ಪೀಠದ ವೃಷ್ಟಿ ಬಗೆಯನ್ನು ಮಳೆ ಬಗೆ ಅಂಥೇಳಿ ನಾವು ಕನ್ನಡದಲ್ಲಿ ಬಳಸ್ತೀವಿ. ಆನಂತರ ಕೇದಾರ ಪೀಠದ ಲಂಬನ ಬಗೆಯನ್ನು ನಾವು ಉದ್ದಾನ ಬಗೆಯನ್ನಾಗಿ, ಆನಂತರ ಶ್ರೀಶೈಲ ಪೀಠದ ಮುಕ್ತಾಗುಚ್ಛ ಸೂತ್ರವನ್ನು ನಾವು ಮುತ್ತಿನ ಪೆಂಡಿ ಬಗೆ ಅಂಥೇಳಿ, ಆನಂತರ ಕಾಶಿಪೀಠದ ಪಂಚವರ್ಣದ ಸೂತ್ರವನ್ನು ನಾವು ಪಂಚವನ್ನಿಗೆ ಬಗೆ ಅಂಥೇಳಿ ಆಡು ಭಾಷೆಯಲ್ಲಿ ಕರೆಯುವುದುಂಟು. ವೀಕ್ಷಕರೇ, ಈ 5 ಬಗೆಗಳನ್ನು ಯಾವ ಉದ್ದೇಶದಿಂದ ಬೋಧಿಸಿದರು? ಇಲ್ಲಿವರೆಗೂ ಆ 5 ಬಗೆಗಳ ಅಂದರೆ 5 ಸೂತ್ರಗಳ ನಾಮಗಳು ಮಾತ್ರವೇ ನಮಗೆ ಪರಿಚಿತ. ಆದರೆ ಕಾಶಿ ಜಗದ್ಗುರುಗಳು ಅದ್ಭುತವಾಗಿರುವಂತಹ ಆ 5 ಸೂತ್ರಗಳನ್ನು ವಿಶ್ಲೇಷಿಸಿ ಆಯಾ ಸೂತ್ರಗಳಲ್ಲಿರುವಂತಹ ಮಹತ್ವವನ್ನು ಜಗತ್ತಿಗೆ ಸಾರುವಂಥ ಕೆಲಸ ಮಾಡಿದ್ದಾರೆ. ಆ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಾವೆಲ್ಲರೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಬೇಕು. ಯಾಕಂದರೆ ವೀಕ್ಷಕರು, ಇಂತಹ ಪುಸ್ತಕವನ್ನು ಬಹಳ ದಿನಗಳಿಂದ ನಾವು ಹುಡುಕ್ತಾ ಇದ್ವಿ. ಈ ಸೂತ್ರಗಳು, ಗೋತ್ರಗಳು ಅಂಥೇಳಿ ನಾವು ಕೇಳ್ತೇವೆ ಅಷ್ಟೇ ಹೊರತು ಅವುಗಳ ನಾಮಗಳನ್ನು, ಅವುಗಳ ಹೆಸರನ್ನು ಮಾತ್ರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಇಷ್ಟು ದಿನ. ಆದರೆ ಆ ಹೆಸರುಗಳಲ್ಲಿ, ಆ ನಾಮಗಳಲ್ಲಿ ಹಿಂದಿರುವಂತಹ ತಾತ್ಪರ್ಯವನ್ನು ತಿಳಿಸಲಿಕ್ಕೆ ನಮಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ರಚಿಸಿರುವಂತಹ ಈ ಪಂಚಸೂತ್ರೀಯ ಪ್ರವಚನ ಅನ್ನುವಂತಹ ಪುಸ್ತಕ ಬಹಳ ಅದ್ಭುತವಾದ ಸಹಾಯವನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲ ವೀಕ್ಷಕರು, ವೀರಶೈವ ಲಿಂಗಾಯತರಾಗಿರಬಹುದು, ಶ್ರೀಮಠಕ್ಕಾಗುವಂತಹ ಪ್ರತಿಯೊಬ್ಬ ಸ್ವಾಮೀಜಿಗಳಾಗಿರಬಹುದು, ಆನಂತರ ಮಠಕ್ಕಾಗುವಂಥ ಉತ್ತರಾಧಿಕಾರಿಗಳಾಗಿರಬಹುದು, ಆಧ್ಯಾತ್ಮದ ವಿದ್ಯೆಯನ್ನು ಪಡೆದುಕೊಳ್ಳುವಂತಹ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರಬಹುದು, ಆಯಾ ಗ್ರಾಮಗಳಲ್ಲಿ ಪೌರೋಹಿತ್ಯ ಮಾಡುವಂತಹ ಪುರೋಹಿತರಾಗಿರಬಹುದು, ಆಯಾ ಗ್ರಾಮದ ಜಂಗಮರಾಗಿರಬಹುದು, ನಾವೆಲ್ಲರೂ ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಲೇಬೇಕು.